ಸಿನಿಮಾ ರಿಲೀಸ್ ಆಗಿ ಈಗ ಸಕ್ಸಸ್ ಕಾಣ್ತಾ ಇದೆ, ಆದ್ರೆ ಒಂದೊಂದೇ ಕ್ಲಿಪ್ಪಿಂಗ್ ಹೊರಗಡೆ ಬಿಡ್ತಾ ಇದ್ದಾರೆ ಹೊಂಬಾಳೆ ಸಂಸ್ಥೆಯವರು. ಮಾಯಾಕಾರ ಅದು ಹೇಗೆ ಕ್ಯಾರೆಕ್ಟರ್ ಮೇಕಿಂಗ್ ಹೇಗ್ ಬಂತು ಅನ್ನುವಂಥದ್ದು. ಆಮೇಲೆ ರಿಷಬ್ ಸರ್ ಕೂಡ ಒಂದು ಫೋಟೋನ ಹಂಚ್ಕೊಂಡಿದ್ರು, ಅವ್ರ ಕಾಲ್ ಸ್ವೆಲ್ ಆಗಿದ್ದು, ಎಷ್ಟು ಕಷ್ಟಪಟ್ಟಿದ್ರು. ಆ ನೋವಲ್ಲೂ ಶೂಟಿಂಗ್ ಅಲ್ಲಿ ಅವರು ಯಾವ್ದು ಗ್ಯಾಪ್ ಕೊಡದೆ ಅವ್ರು ಕಂಪ್ಲೀಟ್ ಮಾಡಿರುವಂತದ್ದು. ಈ ರೀತಿ ದೃಶ್ಯಗಳನ್ನ ನೀವು ಕಣ್ಣಾರೆ ನೋಡಿದೀರಾ, ಏನ್ ಹೇಳ್ತೀರಾ ನಿಮ್ಮ ಚಿತ್ರದ? ಮಾಯಾಕಾರ ಇದ್ದಾಗ ನಾನು ಅದ್ ನೋಡಿದೀನಿ. ಬಿಕಾಸ್ ಆ ಮೇಕಪ್ ಪ್ರಾಸೆಸ್ಸೇ ತುಂಬಾ ಟೈಮ್ ತಗೊಳುತ್ತೆ. ಐ ಥಿಂಕ್ ಆ ಮೇಕಪ್ಗೆ 3 hours 3.5 hours ತಗೊಳುತ್ತೆ. 6 hours ಅಂತ ಅಲ್ಲಿ ಮೆನ್ಷನ್ ಇತ್ತು. ಇರ್ಬೋದು. ಬಟ್ ಸಿ ದ ಓನ್ಲಿ ಪ್ರಾಬ್ಲಮ್ ಇಸ್ ಬೆಳಿಗ್ಗೆ 6 ಗಂಟೆಗೆ ನಾವು ಸೆಟಲ್ ಇದ್ರೆ ರಿಷಬ್ ಸರ್ 6 ಗಂಟೆಗೆ ಇರ್ತಾರೆ. ಸೊ ಲಾಸ್ಟ್ ಶಾರ್ಟ್ ತನಕ ರಿಷಬ್ ಸರ್ ಇರ್ತಾರೆ. ಸಿ ಈಸ್ ಪುಟ್ ಇನ್ ಎವ್ರಿಥಿಂಗ್ ಫಾರ್ ದಿಸ್ ಫಿಲಮ್ ಅನ್ಸುತ್ತೆ. ಬಿಕಾಸ್ ಪ್ರಗತಿ ಮ್ಯಾಮ್ ಕಾಸ್ಟ್ಯೂಮ್ಸ್ ಮಾಡಿದ್ದು ಆ್ಯಂಡ್ ಅವ್ರ ಮಕ್ಕಳು ಸಹ ಅವ್ರನ್ನ ನೋಡೋಕ್ಕೆ ಅವ್ರ ಮಕ್ಕಳು ಶೂಟಿಂಗ್ ಸೆಟ್ಗೆ ಬರ್ತಾ ಇದ್ರು. ಬಿಕಾಸ್ ಆಲ್ ದ ಟೈಮ್ ಹೀಸ್ ಹಿಯರ್ ಓನ್ಲಿ ಅಲ್ವಾ ಶೂಟಿಂಗ್. ಸೊ ದ ಕೈಂಡ್ ಆಫ್ ಡೆಡಿಕೇಶನ್ ಹಿ ಹ್ಯಾಸ್ ಆಸ್ ಅ ಪರ್ಸನ್ ಅಲ್ಲ, ಇಟ್ಸ್ ಹ್ಯೂಜ್. ನಂಗೆ ಗೊತ್ತಿಲ್ಲ ಹೇಗೆ ಅಷ್ಟು ಕೆಲಸ ಮಾಡ್ತಾರಂತ. ನೆಕ್ಸ್ಟ್ ಡೇ ನಿದ್ದೆ ಕಮ್ಮಿ ಇದ್ರೇನು ಅದೇ ಎನರ್ಜಿಯಲ್ಲಿ ಅವ್ರು ಸೆಟ್ಟಿಗೆ ಬರ್ತಾರೆ, ಅದೇ ಎನರ್ಜಿಯಲ್ಲಿ ಅವ್ರು ಫಸ್ಟ್ ರೋಲಿಂಗ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಕ್ಲೈಮ್ಯಾಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಕ್ಲೈಮ್ಯಾಕ್ಸ್ ಬೇರೆ ಇತ್ತು. ನಾನು ಅನ್ಕೊಂಡಿದ್ದೆ ಮೇ ಬಿ ನಾವು ಶೂಟ್ ಮಾಡಿದ ಕೆಲವು ಪೋರ್ಷನ್ಸ್ ಅಲ್ಲಿ ಮೇ ಬಿ ಇದು ಕ್ಲೈಮ್ಯಾಕ್ಸ್ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಈ ಕ್ಲೈಮ್ಯಾಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನಾನು ನೋಡೂ ಇರಲಿಲ್ಲ. ನಮ್ಮೊಟ್ಟಿಗೆ ಹೈರಾ ಕೃಷ್ಣ ಅವರಿದ್ದಾರೆ. ಒಂದಷ್ಟು ಮಾತುಕತೆ ಅರ್ಧಕ್ಕೆ ನಿಂತಿತ್ತು, ಮತ್ತೆ ಮುಂದುವರಿಸೋಣ. ಕಾಂತಾರ 2 ಬರ್ತಾ ಇದೆ, ಯಾರು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ನೀವು ಹೇಗೆ ಕ್ಲೈಮ್ಯಾಕ್ಸ್ ಇದು ಬರಲ್ಲ ಅಂತ ಅನ್ಕೊಂಡಿದ್ರಿ, ಹಾಗೆ ಕಾಂತಾರ 2ನ ಇವರು ನೆಕ್ಸ್ಟ್ ಅನೌನ್ಸ್ ಮಾಡ್ತಾರ ಅನ್ನೋವಂಥದ್ದು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ತುಂಬಾ ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡು ಅದನ್ನ ಅವ್ರು ಅನೌನ್ಸ್ ಮಾಡಿದ್ರು. ಬಟ್ ನಮಗೆ ಒಂದು ಕ್ವಶನ್ ಏನಂದ್ರೆ, ನೀವು ಇರ್ತೀರಾ? ಯಾಕಂದ್ರೆ ಕುಲಶೇಖರ ಅವ್ರ ಕತೆ ಅಲ್ಲಿಗೆ ಎಂಡ್ ಆಗಿದೆ. ನಿಮ್ಮ ಕುಲಶೇಖರ್ನ ಪತ್ನಿ ಪಾತ್ರ ಅಲ್ಲಿ ಏನಾದ್ರು? ಸೊ ಈ ಕ್ವೆಶನ್ ನನಗೆ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ದಾರೆ. ಹೌದು, ಈ ಕಥೆಯಲ್ಲಿ ನಾನೊಬ್ಳೆ ಲಾಸ್ಟಲ್ಲಿ ನಾನು ನನ್ನ ಮಗಳು ಇಬ್ಬರೇ ಉಳ್ಕೊಳ್ಳೋದು. ಬಟ್ ಇದ್ರ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಐಡಿಯಾ ನನಗೆ ಇಲ್ಲ. ಐ ಹ್ಯಾವ್ ನೋ ಐಡಿಯಾ ನೆಕ್ಸ್ಟ್ ಏನಾಗುತ್ತಂತ. ಅದಕ್ಕೆ ಆನ್ಸರ್ ರಿಷಬ್ ಸರೇ ಕೊಡಬೇಕು. ಬಿಕಾಸ್ ನಾನು ಈ ಸ್ಟೋರಿಗೆ ಬಂದಾಗ್ಲೂ ನನಗೆ ಐಡಿಯಾ ಇರಲಿಲ್ಲ ಏನು ಸ್ಟೋರಿ ಅಂತ. ನೆಕ್ಸ್ಟ್ ಕಾಂತಾರದಲ್ಲಿ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಸಿಕ್ಕರೆ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಅಂಡ್ ಐ ಹೋಪ್ ಅಂಡ್ ಪ್ರೇ ನಂಗೆ ಸಿಗ್ಲಿ ಅಂತ. ಹೋಪ್ ಅಂಡ್ ಪ್ರೇ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಇರಲಿ ಅಂತ ಮಾಡ್ತಾ ಇದ್ದೀನಿ. ಹ್ಯೂಜ್ ಅಲ್ವಾ? ಇವತ್ತು ಗ್ಯಾರಂಟಿ ನ್ಯೂಸ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಐ ಆಮ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ಕಾಂತಾರ 2 ಅಲ್ಲಿ ಓಪನಿಂಗ್ ಶಾಟ್ ನಂದಿರ್ಲಿ ದೇವ್ರೆ ಅಂತ. ರಿಷಬ್ ಸರ್ ಯಾರನ್ನೇ ಲಾಂಚ್ ಮಾಡಿದ್ರು ಲಕ್ಕಿ ಆಗುತ್ತೆ, ಹೀರೋಯಿನ್ಸ್ ಎಸ್ಪೆಷಲಿ. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಇಂದ ಹಿಡಿದು ರುಕ್ಮಿಣಿ ವಸಂತ ಅವ್ರಿಗೂ ಸಹ ಈಗ ಡೈರೆಕ್ಷನ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ 6 ಅಕ್ಷರ ಅನ್ನುವಂಥದ್ದು ಬೇರೆ ಹೊರತುಪಡಿಸಿ ಅವ್ರು ಲಾಂಚ್ ಮಾಡಿರುವಂತ ಹೀರೋಯಿನ್ಸ್ ಇವತ್ತೆಲ್ಲೋ ಇದೆ. ಆಕ್ಚುಲಿ ನನ್ನ ಹೆಸರು ಏನಂತ ಗೊತ್ತಾ ನಿಮ್ಗೆ? ನನ್ನ ಹೆಸರು ರಮ್ಯಾ ಕೃಷ್ಣ. ನನ್ನ ಹೆಸರು 6 ಸ್ಟಾರ್ಟ್ ಆಗುತ್ತೆ. ಬಟ್ ಆಲ್ರೆಡಿ ರಮ್ಯಾ ಕೃಷ್ಣ ತುಂಬಾ ಲೆಜೆಂಡರಿ ಆಕ್ಟ್ರೆಸ್ ಆಗಿರೋದ್ರಿಂದ ನಾನು ನನ್ಗೊಂದು ಯುನೀಕ್ ಐಡೆಂಟಿಟಿ ಹೆಸರು ಬೇಕು ಅಂತ ನಾನು ಸಿನಿಮಾಗೆ ಬಂದ್ಮೇಲೆ ಐರಾ ಅಂತ ಅದನ್ನ ಚೇಂಜ್ ಮಾಡಿದ್ದು. ಆಕ್ಚುಲಿ ನನ್ನ ಹೆಸರು ರಮ್ಯಾ ಕೃಷ್ಣ. ಒಟ್ನಲ್ಲಿ ಇದು ಡಿವೈನ್ ಸ್ಟಾರ್ ಆಕ್ಷನ್ ಕಟ್ ಹೇಳಿರೋ ಡಿವೈನ್ ಸಿನಿಮಾ ಇದು. ನಿಮಗೆ ಸಿನಿಮಾ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಚಿತ್ರೀಕರಣ ಇರುತ್ತೆ, ಶಾರ್ಟ್ಸ್, ಡಿವೈನ್ ಫೀಲ್ ಆಗ್ತಿತ್ತಾ? ಡೆಫಿನೆಟ್ಲಿ ಆಗ್ತಾ ಇತ್ತು. ಎಷ್ಟು ನಂಬ್ತೀರಾ? ಡೆಫಿನೆಟ್ಲಿ ಆಗ್ತಾ ಇತ್ತು. ನಾನು ಇದೇ ಕಲ್ಚರಲ್ ಬೆಳೆದವಳು. ಸೊ ನನ್ಗೆ ಇದ್ರ ಬಗ್ಗೆ ಹುಟ್ಟುತ್ತಾ ತುಂಬಾ ಅವೇರ್ನೆಸ್ ಇದೆ. ನೀವೇನು ಸಾಂಗಲ್ಲಿ ನೋಡ್ತೀರಾ ಅಥವಾ ನೀವೇನು ಸಿನಿಮಾಲ್ಲಿ ನೋಡ್ತೀರಾ, ಅದರಲ್ಲಿ ಕೋಲ ಹಾಕಿದವ್ರು ಇರ್ಬೋದು ಅಥವಾ ಅಲ್ಲಿ ಯುನೋ ಪ್ರೊಸೀಜರ್ಸ್ ಇರ್ಬೋದು. ಬ್ರಹ್ಮಕಲಶ ಸಾಂಗಲ್ಲಿ ನೀವೇನು ನೋಡ್ತೀರಾ ಅದನ್ನೆಲ್ಲ ಶೂಟ್ ಮಾಡಿರೋದು ರಿಯಲ್ ಪೀಪಲ್. ಮಂತ್ರ ಹೇಳಿರೋರು ರಿಯಲ್ ಅರ್ಚಕರು ಯಾರಿರ್ತಾರೆ, ದೇವಸ್ಥಾನದಲ್ಲಿ ಯಾರಿರ್ತಾರೆ, ಅವರೇ ಬಂದು ಇದನ್ನೆಲ್ಲ ಮಾಡಿರೋದು. ಹಾಗಾಗಿ ಎಲ್ಲದೂ ಒಂದು ಅಚ್ಚುಕಟ್ಟಾಗಿ ಆ ನಿಯಮಗಳನ್ನು ಫಾಲೋ ಮಾಡಿರೋದ್ರಿಂದ ಅಲ್ಲಿ ಡಿವೈನ್ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿತ್ತು. ಸಿನಿಮಾ ನೋಡಿದ್ಮೇಲೆ ರಿವ್ಯೂ ಕೊಡಿ ಅಂತ ಕೇಳಿದಾಗ ಮೋಸ್ಟ್ ಆಫ್ ಜನ ಒಂದು ರಿವ್ಯೂ ಹೇಳಿದ್ದೇನೆಂದ್ರೆ, ರುಕ್ಮಿಣಿ ಅವರ ಪಾತ್ರ ನೋಡ್ಬಿಟ್ಟು ಯಾರು ಸೌಂದರ್ಯದಿಂದ ಕೂಡಿರ್ತಾರೆ, ಹೆಚ್ಚು ಬ್ಯೂಟಿಫುಲ್ ಆಗಿರ್ತಾರೆ ಅಂತ ಹೆಣ್ಮಕ್ಳು ನಂಬಕ್ಕೆ ಹೋಗ್ಬಾರ್ದು ಅನ್ನೋಂಥದ್ದು ಒಂದು ರಿವ್ಯೂ ಕೊಟ್ಟರು. ಸೊ ವಾಟ್ ಯು ವಾಂಟ್ ಟು ಕಾಮೆಂಟ್? ರುಕ್ಮಿಣಿ ಅವ್ರಿಗೆ ಇದು ಆ ಪಾತ್ರಕ್ಕೆ ಯಾಕೆ ಲಾಸ್ಟಲ್ಲಿ ಎಲ್ಲರೂ ಹಾಗೆ ಅಂದ್ಕೊಂಡ್ರು ಅಂದರೆ, ಸ್ಟಾರ್ಟಿಂಗಿಂದ ಅವ್ರನ್ನ ಪೋರ್ಟ್ರೇ ಮಾಡಿದ ರೀತಿ ತುಂಬ ಡಿಫ್ರೆಂಟ್ ಆಗಿತ್ತು. ಇನ್ಫ್ಯಾಕ್ಟ್ ನಾನು ಫಿಲ್ಮ್ ನೋಡ್ಬೇಕಾದ್ರೂ ಪ್ರಿಡಿಕ್ಟೇ ಮಾಡಿರಲಿಲ್ಲ ಈ ಥರ ಏನೋ ಎಂಡಿಂಗ್ ಬರುತ್ತೆ ಅಂತ. ಸೊ ಸಡನ್ ಆಗಿ ಟ್ವಿಸ್ಟ್ ಆಗಿರೋದ್ರಿಂದ ಎಲ್ರಿಗೂ ಹಂಗೆ ಅನ್ಸಿರ್ಬಹುದು ಅಂತ ನಾನು ಅನ್ಕೊಂತೀನಿ. ಕಾಂತಾರ ಸಾಂಗ್ ಎಲ್ರಿಗೂ ಸಹ ಬಂದಿರುವಂತ ಪ್ರತಿ ಸಾಂಗ್ ಕೂಡ ಎಲ್ರಿಗೂ ಹುಡುಕ್ತಾರೆ, ಅಷ್ಟು ಅದ್ಭುತವಾಗಿದೆ. ಯಾಕಂತ ಹೇಳಿದ್ರೆ
ದೇವಸ್ಥಾನದಲ್ಲಿರ್ಬಹುದು, ನಾವು ಎಲ್ಲೂ ಸಹ ಆ ಸಾಂಗ್ ನ ಕೇಳ್ತಾನೆ ಇರ್ಬೇಕು ಅನ್ನೋಂಥದ್ದು ಒಂದು ಹೌದು, ಡಿವೈನ್ ಹೌದು. ಫೀಲ್ ಕೊಡುತ್ತೆ. ಹೌದು, ಎಂತ ಮನಸ್ಥಿತಿ ಕೆಟ್ಟ ಹೋಗಿದ್ರು ಸಹ ಈ ಸಾಂಗ್ ಕೇಳಿದ್ರೆ ತುಂಬಾ ರಿಫ್ರೆಶ್ ಹೌದು, ಆಗುತ್ತೆ ಅಂತ. ಹೌದು. ನಿಮಗ್ ಬಹಳ ಇಷ್ಟ ಆಗಿರುವಂತ ಸಾಂಗ್ ಯಾವ್ದು? ಬ್ರಹ್ಮಕಲಶ ಬ್ರಹ್ಮ ಗಣೇಶ. ಬಿಕಾಸ್ ಬ್ರಹ್ಮಕಲಶ ಸಾಂಗ್ 5 ದಿನ ಶೂಟಿಂಗ್ ಇತ್ತು ಅನ್ಸುತ್ತೆ, 4 to 5 days. ಆ್ಯಂಡ್ ನಾನು ಎಲ್ಲ ದಿನನೂ ಇದ್ದೆ. ಸೊ ನನಗೆ ನಿದ್ದೆ ಮಾಡಿದಾಗ್ಲೂ ಅದು ಗೊತ್ತಿಲ್ಲ ಶಿವನೇ ಆ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನಂಗೆ ಆ ಸಾಂಗ್ ತುಂಬ ಇಷ್ಟ ಆಯಿತು. ಐ ಫೀಲ್ ಆ ಸಾಂಗಲ್ಲಿ ಒಂದು ಹೀಲಿಂಗ್ ಪವರ್ ಇದೆ ಅಂತ. ಆ್ಯಂಡ್ ಅದ್ರ ಸಿಂಗರು ಅವ್ರದ್ದೊಂದು ಕವರ್ ವರ್ಷನ್ ನಾನು ಕೇಳಿದೆ, ಇಟ್ಸ್ ಸೋ ಬ್ಯೂಟಿಫುಲ್. ನನಗೆ ಆ ಸಾಂಗ್ ತುಂಬ ತುಂಬ ಇಷ್ಟ ಆಯಿತು. ಯಾ, ಟ್ರೈ ಮಾಡಿದ್ದೀರಾ ಹಾಡು? ಅಯ್ಯೋ ಹಾಡಕ್ಕೆ? ಇಲ್ಲ, ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಪ್ಲೀಸ್ ಹಾಡಕ್ಕೆ ಹೇಳ್ಬೇಡಿ ನನಗೆ. ಗುಡ್ ಸಿಂಗರ್ ಅಲ್ವಾ ನೀವು? ನೋ, ಐ ಆಮ್ ನಾಟ್ ಎಟ್ ಆಲ್ ಅ ಗುಡ್ ಸಿಂಗರ್. ನೀವು ಹಾಡೋದೇ ಇಲ್ವಾ? ನನ್ನ ಬೇಸ್ ವಾಯ್ಸ್ ಅಥವಾ ನನ್ನ ವಾಯ್ಸೇ ಇಷ್ಟು ಸ್ಟ್ರಾಂಗ್ ಇದೆ, ಸೊ ನಾನು ಹಾಡಿದಾಗ ಕರ್ರ ಅಂತ ಸೌಂಡ್ ತುಂಬಾ ಬರುತ್ತೆ. ಗುಣಗುವಂತಹ ಒಂದು ಸಾಂಗ್ ಯಾವ್ದು ನೀವು? ಇದು ಪ್ರೀತ್ಸೆ ಅಂತ ಪ್ರಾಣ ತಿನ್ನು, ಇಲ್ಲ, ಆ ಇಲ್ಲ. ಸಾಂಗ್ ನಂಗೆ ತುಂಬಾ ಇಷ್ಟ. ಯಾರು ನಿಮ್ಮನ್ನ ಟ್ರಾಲ್ ಮಾಡಿದ್ದಾರೆ ಅವ್ರಿಗಾದ್ರೂ ಒಂದ್ ಡೆಡಿಕೇಟ್ ಮಾಡ್ಬೇಕಲ್ವಾ ನೀವು? ಅಷ್ಟು ಕಷ್ಟಪಟ್ಟು ಸೈಲೆನ್ಸ್ ಇಂದ್ರಿ ಅನ್ನೋಂಥದ್ದು ಒಂದು ಸ್ಪಾಟ್ ಅಲ್ಲಿ ಹಾಕ್ತಾ ಇದ್ದೀರಾ ನೀವು ಇವಾಗ. ನಾನು ತುಂಬಾ ಕ್ಯೂರಿಯಸ್ ಆಗಿದೆ ನಿಮ್ಮ ವಾಯ್ಸ್ಗೆ. ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ ಯಾರು, ಇದೇನಾ ನಿನ್ನ ನೋಟ. ಓಕೆ, ಚೆನ್ನಾಗಿ ಬಂದಿದೆ. ವಾವ್, ಚೆನ್ನಾಗಿದೆ. ಯಾರು ಚೆನ್ನಾಗಿಲ್ಲ ಅಂತ ಹೇಳ್ದವ್ರ? ಇಲ್ಲ, ಅಷ್ಟು ನಾನು ಸಿಂಗರ್ ಅಲ್ಲ, ಬಟ್ ಓಕೆ.